ಹಲೋ ನಮಸ್ಕಾರ ಕರ್ನಾಟಕ. ಗಲ್ಫ್ ಕಂಟ್ರೀಸಲ್ಲಿ ಜಾಬ್ ವೇಕೆನ್ಸಿ ಬಂದಿದೆ. ಇದು ನರ್ಸಿಂಗ್ ಅವರಿಗೆ, ಯಾರು ನರ್ಸಿಂಗ್ ಮಾಡಿರ್ತಾರೋ, ಸೊ ಯಾರು ಎಕ್ಸ್ಪೀರಿಯನ್ಸ್ ಇರುತ್ತೋ, ಸೊ ಇವರಿಗೆ ಒಂದು ಔಟ್ ಆಫ್ ಕಂಟ್ರಿಯಲ್ಲಿ ಗಲ್ಫ್ ಕಂಟ್ರಿಯಲ್ಲಿ ನಿಮಗೆ ಜಾಬ್ ವೇಕೆನ್ಸಿ ಬಂದಿದೆ ಹೋಮ್ ನರ್ಸ್ ಆಗಿ. ಯಾರಿಗೆ ಆದರೂ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಬಹುದು. ಇದು ಬಂದುಬಿಟ್ಟು ಕುವೈತಲ್ಲಿದೆ, ಅದೇ ರೀತಿ ದುಬೈ ಇದೆ, ಅದೇ ರೀತಿ ಬೆರೈನ್ ಇದೆ. ಇಲ್ಲಿ ಇಂಥ ಕಂಟ್ರಿಗಳಲ್ಲಿ ನಿಮಗೆ ಹೋಮ್ ನರ್ಸ್ ಆಗಿ ಜಾಬ್ ವೇಕೆನ್ಸಿ ಇದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಅಪ್ಲೈ ಮಾಡ್ಬೋದು. ಇಂಟ್ರೆಸ್ಟ್ ಇದ್ದರೆ ಮೈನಾಗಿ ನಿಮ್ಮ ಪಾಸ್ಪೋರ್ಟ್ ಡಾಕ್ಯುಮೆಂಟ್ ಎಲ್ಲ ಮೈನಾಗಿ ಕ್ಲಿಯರ್ ಆಗಿರಬೇಕಾಗುತ್ತೆ. ನಂತರ ನೀವು ಅಪ್ಲೈ ಮಾಡಿ. ಮೊದಲು ನಿಮ್ಮ ಪಾಸ್ಪೋರ್ಟ್ ಚೆಕ್ ಮಾಡಿ, ಅನಂತರ ಪಾಸ್ಪೋರ್ಟ್ ಇಲ್ಲದ್ರೆ ಪಾಸ್ಪೋರ್ಟ್ ಮಾಡಿಸಿ. ನಿಮ್ಮ ಡಾಕ್ಯುಮೆಂಟ್ ಏನಾದರೂ ಕರೆಕ್ಟ್ ಇಲ್ಲದ್ರೆ ಯಾರಾದರೂ ಹೋಮ್ ನರ್ಸ್ ಇದ್ದವ್ರಿಗೆ ಮಾತ್ರ, ಬೇರೆ ಯಾರಿಗೆ ಆಗೋದಿಲ್ಲ. ಸೊ ಅವರಿಗೆ ನಾನು ತಿಳಿಸ್ತಿರೋದು, ಕರೆಕ್ಟಾಗಿದ್ದರೆ ಮೈನಾಗಿ ನೀವು ಅಪ್ಲೈ ಮಾಡಬೇಕಾದ್ರೆ ಇಂಥ ಡೀಟೇಲನ್ನು ನೀವು ಮೈನಾಗಿ ನೀವು ತಿಳ್ಕೊಳ್ಬೇಕಾಗುತ್ತೆ. ಅದೇ ರೀತಿ ನಾನು ಅವರ ಕಾಂಟ್ಯಾಕ್ಟ್ ನಂಬರ್ನನ್ನು ಕೂಡ ಕೊಟ್ಟಿರ್ತೇನೆ. ಮೇಲ್ ಐ ಡಿ ಕೊಟ್ಟಿರ್ತೇನೆ. ದಯವಿಟ್ಟು ನೀವು ಅವರಿಗೆ ಕಾಲ್ ಮಾಡಿ ಪ್ರತಿಯೊಂದು ಡೀಟೇಲನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ನಂತರ ನಿಮ್ಮ ಡಿಸೈಡನ್ನು ನೀವು ಮಾಡಿಕೊಳ್ಳಿ, ಹೋಗ್ಬೇಕಾ ಬೇಡ ಅಂತ. ಸೊ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಏನಾಗಿದೆ ಅಂದರೆ, ಸ್ವಲ್ಪ ವಾರ್ ನಡೆಯುವ ಕಾರಣ ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗುತ್ತೆ ಹೋಗುವುದೆಲ್ಲ. ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಇದ್ದರೆ ಅವರು ನಿಮಗೆ ವೀಸಾ ಎಲ್ಲ ಕಳಿಸ್ತಾರೆ. ಸೊ ಇದು ಮೈನ್ ಹೇಳ್ಬೇಕಂದ್ರೆ ಇದು ಡೈರೆಕ್ಟ್ ಏನಲ್ಲ, ಇದು ಕನ್ಸಲ್ಟೆನ್ಸಿ ಥ್ರೂ ನೀವು ಹೋಗೋದು. ಮೈನಾಗಿ ಯಾವುದೇ ಇದ್ದರೆ ಮೈನಾಗಿ ನೀವು ಚೆಕ್ ಮಾಡಿಕೊಳ್ಳಿ ಮೊದಲು, ನಂತರ ನೀವು ಡಿಸೈಡ್ ಮಾಡಿ. ಸೊ ಜಾಬ್ ಅಂದರೆ ಹೋಮ್ ನರ್ಸ್ ಆಗಿರುತ್ತೆ. ನಿಮಗೆ ಸ್ಯಾಲ್ರಿ ಕೂಡ ತುಂಬಾ ಚೆನ್ನಾಗಿದೆ. ಯಾರಿಗೆ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಬೋದು. ಮೈನಾಗಿ ಡಾಕ್ಯುಮೆಂಟ್ ಕ್ಲಿಯರ್ ಆಗಿರಬೇಕು, ನೆನಪಿಟ್ಕೊಳ್ಳೊಂದು. ಅದೇ ರೀತಿ ನಿಮ್ಮ ಇಂಟರ್ವ್ಯೂ ಹೇಗಿರುತ್ತೆ ಅಂದರೆ, ಮೊದಲಾಗಿ ನಿಮ್ಮ ಇಂಟ್ರೊಡಕ್ಷನ್ ನೀವು ಒಂದು ವಿಡಿಯೋ ಥರ ಮಾಡಿ. ನಿಮ್ಮ ಇಂಟ್ರೊಡಕ್ಷನ್, ನಿಮ್ಮ ಹೆಸರು ಏನೆಲ್ಲ ಮಾಡ್ತೀರಾ ಅಂತ, ನಿಮ್ಮ ಎಕ್ಸ್ಪೀರಿಯನ್ಸ್ ಅದನ್ನು ವಿಡಿಯೋ ಮಾಡಿ ಅವರಿಗೆ ಕಳಿಸ್ಬೇಕಾಗುತ್ತೆ. ನಂತರ ನಿಮ್ಮ ಪಾಸ್ಪೋರ್ಟು, ಅದೇ ಡಾಕ್ಯುಮೆಂಟ್, ಫೋಟೋಸ್, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಸು, ಪಾಸ್ಪೋರ್ಟ್ ಡೀಟೇಲ್ಸ್, ಪ್ರತಿಯೊಂದು ಡಾಕ್ಯುಮೆಂಟನ್ನು ನೀವು ಒಂದು PDF ಥರ ಮಾಡಿಸಿ ನೀವು ಅವರಿಗೆ ಕಳಿಸ್ಬೇಕಾಗುತ್ತೆ. ಯಾರು ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾರೆ ಅವ್ರಿಗೆ ಕಳಿಸಿ ಮೊದಲು. ಕಳಿಸಿದ ನಂತರ ಅವ್ರು ನಿಮಗೆ ಓಕೆ ಆದರೆ ಅವ್ರು ನಿಮಗೆ ಪ್ರತಿಯೊಂದು ಡೀಟೇಲ್ ಅವ್ರು ನಿಮಗೆ ತಿಳಿಸ್ತಾರೆ. ಸೊ ಅದೇ ರೀತಿ ಮೈನಾಗಿ ನೀವು ತಿಳ್ಕೊಳ್ಳಿ. ಮೊದಲು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಏನು ಹೇಗೆ ಅಂತ ಮೊದಲು ತಿಳ್ಕೊಳ್ಳಿ. ಯಾರಿಗೆ ಅದು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಮಾಡಿ. ಇಂಥ ಆಪರ್ಚುನಿಟಿ ನಿಮಗೋಸ್ಕರ ನಾನು ನಿಮಗೆ ತರ್ತಿದ್ದೇನೆ. ಯಾವುದು ಫೇಕ್ ಯಾವ ಥರ ಏನಿಲ್ಲ, ಚೆನ್ನಾಗಿದೆ. ನೀವು ಏನು ವರಿ ಮಾಡಿಕೊಳ್ಬೇಕು ಅಂತಿಲ್ಲ. ಮೈನಾಗಿ ನಾನು ಹೇಳಿದ್ದೇನೆಂದರೆ, ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತೇನೆ. ಅದರ ಪ್ರಕಾರ ನೀವು ಅದನ್ನು ಉಪಯೋಗಿಸ್ಕೊಂಡು ಅದೇ ರೀತಿ ಅದರ ಡೀಟೇಲನ್ನು ಮಾಡಿಕೊಳ್ಳುವಂಥ ವಿಷಯ ಅದು ನಿಮಗೆ ಬಿಟ್ಟದ್ದು. ಅದಕ್ಕೆ ನಾನು ಜವಾಬ್ದಾರಲ್ಲ. ಮೈನಾಗಿ ನಾನು ಹೇಳ್ತಿರ್ತೇನೆ. ಯಾರಿಗೆ ಅದು ಇಂಟ್ರೆಸ್ಟ್ ಇದ್ದರೆ ಆದಷ್ಟು ಬೇಗ ಅಪ್ಲೈ ಮಾಡಿ. ನಾನು ಅವರ ಕಾಂಟ್ಯಾಕ್ಟ್ ಡೀಟೇಲ್ ಮತ್ತು ಅವರ ಇದನ್ನು ಕೊಟ್ಟಿರ್ತೇನೆ. ಇದನ್ನು ಯೂಟ್ಯೂಬ್ ಚಾನಲ್ ಇದೆ, ಅದೇ ರೀತಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಹಾಕಿರ್ತೇನೆ. ಇನ್ಸ್ಟಾಗ್ರಾಮಲ್ಲಿ ನಾನು ಸ್ವಲ್ಪ ಕಮ್ಮಿ ಆಗಿದೆ. ಸೊ ಯೂಟ್ಯೂಬಲ್ಲಿ ತುಂಬ ಲಾಂಗ್ ಆಗಿ ನಾನು ವೀಡಿಯೋ ಮಾಡಿದ್ದೇನೆ. ಸೊ ಇನ್ಫಾರ್ಮೇಷನ್ ಆಗಿ ದಯವಿಟ್ಟು ಅಪ್ಲೈ ಮಾಡಿ. ಯಾರಿಗೆ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರೆ, ಸರ್ಕಲ್ ಇದೆ, ಅವರಿಗೆ ಕೂಡ ಇದನ್ನು ಶೇರ್ ಮಾಡಿ. ಓಕೆ ಗೈಸ್, ಥ್ಯಾಂಕ್ ಯು, ಬಾಯ್.